ಹರಿ ಓಂ ಶಿವ ಓಂ ಗುರು ಓಂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಅಕೌಂಟ್ ನೇಮ್ ಬಂದು ಬಿ ವೀರರಾಘವಲು. ಮೊಟ್ಟ ಮೊದಲಿಗೆ ನನ್ನ ತಂದೆ ತಾಯಿಗಳಾದಂಥ ಬತ್ತಿನ ವೆಂಕಟಸುಬ್ಬಯ್ಯ ನಾಯ್ಡು ಅವರ ಪಾದ ಪದ್ಮಗಳಿಗೆ ವಂದಿಸುತ್ತಾ, ಹಾಗೂ ನಮ್ಮ ತಾಯಿಯಾದಂಥ ಬತ್ತಿನ ಚೆಲ್ಲಮ್ಮ ಅವರ ಪಾದ ಪದ್ಮಗಳಿಗೆ ವಂದಿಸುತ್ತಾ, ಹಾಗೂ ನನ್ನ ಗುರುಗಳಾದಂಥ ಚಾಕಲೇಟಿ ಬಾಗಲೂರು ಪುಟ್ಟಪ್ಪ ಸ್ವಾಮಿ ಪಾದ ಪದ್ಮಗಳಿಗೆ ವಂದಿಸುತ್ತಾ, ಹಾಗೂ ಜಗದ್ಗುರು ಶ್ರೀ ಶ್ರೀಮದ್ ವಿರಾಟ್ ಪೋತ್ಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಪಾದ ಪದ್ಮಗಳಿಗೆ ವಂದಿಸುತ್ತಾ ಈ ಒಂದು ಪ್ರವಚನವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಲಾಸ್ಟು ಎಪಿಸೋಡಲ್ಲಿ 17ನೇ ಎಪಿಸೋಡಲ್ಲಿ ಪಂಚ ತನ್ಮಾತ್ರೆಗಳು ಅದರ ವಿವರಣೆ ತಿಳಿಸಿದ್ದೀನಿ. 4ನೇ ತಾರೀಕು 2ನೇ ತಿಂಗಳು ಫೆಬ್ರವರಿ 2025ನೇ ಇಸ್ವಿನಲ್ಲಿ ಆ ಒಂದು ವಿಡಿಯೋ ಮಾಡಿದ್ದೀನಿ. ಏನೋ ಸ್ವಲ್ಪ ಆರೋಗ್ಯ ತೊಂದರೆ ಇರೋದ್ರಿಂದ ಇಷ್ಟು ದಿವಸ ಸ್ವಲ್ಪ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು 18ನೇ ಎಪಿಸೋಡು. ಇವಾಗ ಕರ್ಮೇಂದ್ರಿಯಗಳ ಬಗ್ಗೆ ವಿವರಿಸುತ್ತೇನೆ. ಅಚಲೋಯಂ ಸನಾತನಃ ಅಚಲಮೇವ ಸತ್ಯಂ ಅಂದರೆ ಅಚಲೋಯಂ ಸನಾತನಃ ಅಂದರೆ ಅಚಲ ಅಂದರೆ ಸನಾತನದಿಂದ ಬಂದಿರತಕ್ಕಂಥದ್ದು. ಹೇಗಪ್ಪ ಅಂದರೆ ಈ ಒಂದು ಪಂಚಭೂತಗಳು ಏನಿದೆಯೋ, ಪೃಥ್ವಿ, ಅಪೋ, ತೇಜೋ, ವಾಯು, ಆಕಾಶ ಅಂದರೆ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಇವು ಏನಾಯ್ತೋ ಇದು ಹುಟ್ಟೋಕೆ ಮುಂಚೆ ಇದ್ದಿದ್ದು ಅಚಲೋಯಂ ಸನಾತನಃ. ಮತ್ತು ಈ ಪಂಚಭೂತಗಳನ್ನು ಪ್ರಳಯ ಕಾಲದಲ್ಲಿ ನಾಶನ ಆದರೂ ಅಂತ ಈ ಅಚಲಮೇವ ಸತ್ಯಂ ಅಂತ ಅಚಲ ಶಾಶ್ವತವಾಗಿ ಇರತಕ್ಕಂಥದ್ದು. ಇಷ್ಟೇ, ಒಂದು ಸತ್ಯ,
ಇನ್ನೊಂದು ಅಸತ್ಯ. ಇಷ್ಟರಲ್ಲೇ ನಾವು ತಿಳ್ಕೊಬೇಕು. ಅವ್ರು ಹಂಗೆ ಹೇಳೋರೆ, ಇವ್ರು ಹಿಂಗೆ ಹೇಳೋರು ಅಂದರೆ ನಾವು ಗಮ್ಮಸ್ಥಾನ ಸೇರೋಕ್ಕಾಗಲ್ಲ. ಒಳ್ಳೆಯ ಗುರುಗಳನ್ನ ನಾವು ಆಶ್ರಯಿಸಿ ನಾವು ಈ ಒಂದು ಬ್ರಹ್ಮಜ್ಞಾನವನ್ನು ತಿಳ್ಕೋಬೇಕು. ಅದರಿಂದ ಇದು ಅಚಲ ಶಾಶ್ವತವಾದಂಥ ಪರಮ ಪದವಿ. ಅದರಿಂದ ಈ ಕರ್ಮೇಂದ್ರಿಯಗಳಂದರೆ ವಾಕು, ಪಾಣಿ, ಪಾದ, ಪಾಯುವು, ಉಪಸ್ಥ, ಇವು ಕರ್ಮೇಂದ್ರಿಯಗಳು ಅಂದರೆ ಕೆಲಸ ಮಾಡತಕ್ಕಂಥದ್ದು. ಯಾವುವಪ್ಪ ಅಂದರೆ ಬಾಯಿ, ಕೈ, ಕಾಲು, ಪಾದ, ಪಾಯು, ಉಪಸ್ಥ ಅಂದರೆ ಮಲಮೂತ್ರಗಳು ವಿಸರ್ಜನೆ ಮಾಡ್ತಕ್ಕಂಥದ್ದು. ಒಟ್ಟಾರೆ ಇದೆಲ್ಲ ಸೇರಿಸಿ 25 ತತ್ವಗಳು ಅಲ್ಲಿಂದ ಹೇಳ್ಕೊಂಬಂದಿದ್ದೀನಿ. ಇದು 2ನೇ ಟೈಮ್ ನಾನು ಪ್ರವಚನ ಮಾಡ್ತಾ ಇರೋದು. ಸ್ಟಾರ್ಟಿಂಗು 21ನೇ HP-ನಲ್ಲಿ 2021ನೇ HP-ನಿಂದ ನಾನು ಪ್ರವಚನ ಮಾಡ್ಕೊಂಬರ್ತಾಯಿದ್ದೀನಿ. ಇದೆಲ್ಲ ಮತ್ತೆ ಮರ್ತೋಗ್ತಾರೆ ಅಂತ ಮತ್ತೆ ನಾನು ರಿಪೀಟ್ ಇದನ್ನೆಲ್ಲ ಮತ್ತೆ ಹೇಳ್ಕೊಂಬರ್ತಾಯಿದ್ದೀನಿ. ಅಂದರೆ ಏನಪ್ಪ ಅಂದರೆ ಒಂದು ಮಂತ್ರಾರ್ಧದಲ್ಲಿ ಓಂ ನಮಃ ಶಿವಾಯ ಧಮ್ರಾಮ್ ಅಂತ ಮಹಾಮಂತ್ರದಲ್ಲಿ ಏನು ಅಡಗಿದೆ ಅಂದರೆ, ಈ ಅಷ್ಟಾಕ್ಷರಿ ಮಹಾಮಂತ್ರದಲ್ಲಿ ಈ ಸರ್ವೇಂದ್ರಿಯಗಳೆಲ್ಲ ಉತ್ಪತ್ತಾಗಿದ್ದಾವೆ. ಅವು ಅಂಡಾಂಡ ಪಂಚಭೂತಗಳು, ಇದು ಪಿಂಡಾಂಡ ಪಂಚಭೂತಗಳು. ಬ್ರಹ್ಮಾಂಡ ಪಂಚಭೂತಗಳು ಅಂದರೆ ಜ್ಞಾತ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಇವು ಬ್ರಹ್ಮಾಂಡ ಪಂಚಭೂತಗಳು. 3 ಸಬ್ಜೆಕ್ಟ್ ಇರೋದು ಪಂಚಭೂತಗಳಿಗೆ. ಆದ್ದರಿಂದ ಓಂಕಾರಂ ಪಂಚಭೂತಾತ್ಮ ಅಂದರೆ ಓಂಕಾರ ಎಂಬುವ ಬೀಜಾಕ್ಷರದಲ್ಲಿ ಪಂಚಭೂತಗಳು ಜನಿಸಿದ್ದಾವೆ. ಬಟ್ ಏನಿಲ್ಲ, ಒಂದು ಸಂಶಯ ಬರುತ್ತೆ ಮತ್ತೆ. ಪಂಚಭೂತಗಳು ಹೆಂಗೆ ಜನಿಸಿದ್ದಾವೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಆಗ ಅಂಡಾಂಡ ಪಂಚಭೂತಗಳು ಹುಟ್ಟಿದ್ದಾವೆ. ಆದರೆ ಹುಟ್ಟಿದ್ರೆ ಮತ್ತೆ ಇನ್ನೊಂದು ಸತಿ ಅದು ಸಾಯ್ಬೇಕಲ್ವಾ. ಬಟ್ಟು ಅದೆಲ್ಲ ಹುಟ್ಟಿರೋದು. ಅದರಿಂದ
ಈ ಸ್ಥೂಲ ಶರೀರ ತಂದೆ ತಾಯಿಗಳ ಒಂದು ಸಂಪರ್ಕದಿಂದ ಇದು ಹುಟ್ಟೈತೆ, ಇದು ಸಾಯ್ತೈತೆ, ಅದು ಹಾಗೇ ಐತೆ. ಇಷ್ಟೇ ನಿಜ ಇದರಲ್ಲಿ. ಬಟ್ಟು ಆ ಪಂಚಭೂತಗಳು ಶಾಶ್ವತವ ಅಂದರೆ ಅದೂ ಶಾಶ್ವತ ಅಲ್ಲ, ಅಶಾಶ್ವತನೇ. ನಮಗೆ ಕಣ್ಣಿಗೆ ಕಾಣುವಂಥ ಒಂದು ಎಲ್ಲ ಜೀವರಾಶಿಗಳು, ಬೆಟ್ಟ ಗುಡ್ಡ ಗಿಡ ಮರ, ಎಲ್ಲ ಜೀವರಾಶಿಗಳು, 84 ಲಕ್ಷ ಜೀವರಾಶಿಗಳು, ಪೃಥ್ವಿ, ತೇಜೋ, ವಾಯು, ಆಕಾಶ, ಇವೆಲ್ಲನೂ ನಮ್ಮ ಕಣ್ಣಿಗೆ ಏನೇನು ಕಾಣ್ತಾವೋ ಅದೆಲ್ಲ ಅಶಾಶ್ವತನೇ. ಇವತ್ತಿರ್ತವೆ, ಇನ್ನು ಸ್ವಲ್ಪ ಹೊತ್ತಿಗೆ ಮಾಯ ಆಗಿಬಿಡುತ್ತೆ, ಇರಲ್ಲ. ಹಾಗಾಗಿ ಈ ಶಾಶ್ವತವಾದಂಥ ಪದವಿನ ನಾವು ಪಡ್ಕೋಬೇಕಂದ್ರೆ ಗುರುಸೇವೆ ನಾವು ಮಾಡಬೇಕು, ಖಂಡಿತ ಮಾಡಬೇಕು. ನೋಡಿ, ಪ್ರತಿಯೊಬ್ಬ ಮಾನವನು ಅವರವರ ಬುದ್ಧಿಶಕ್ತಿಯಿಂದ ದುಡ್ಡು, ಕಾಸು, ಹಣ, ಆಸ್ತಿ, ಐಶ್ವರ್ಯ, ಜಮೀನಂತೆ, ಮನೆ ಅಂತೆ, ಮಠ ಅಂತೆ, ಅವು ಇವು ಏನೇನೋ ಮಾಡ್ತಾಯಿದ್ವಿ ನಾವು. ಮಾಡಬೇಕು, ಬೇಡ ಅಂದಿಲ್ಲ, ಎಷ್ಟು ಬೇಕಾದ್ರೆ ಮಾಡಿರಿ. ಬಟ್ ನಿಮಗೋಸ್ಕರ ನೀವೇನು ಮಾಡ್ಕೊಂಡಿದ್ದೀರಾ ಅಂತ ನೀವು ಪ್ರಶ್ನೆ ಹಾಕ್ಕೋಬೇಕಲ್ಲಿ. ನಿಮಗೋಸ್ಕರ ನೀವೇನೂ ಮಾಡ್ಕೊಂಡಿಲ್ಲ. ನೋಡಿ, ನಾವು ಮಾಡ್ಕೊಂಡಿದ್ವಿ. ಸುಮಾರು 45 ವರ್ಷಗಳಿಂದ ನಾವು 1982 ಇಸ್ವಿಯಿಂದ ನಾನು ನಮ್ಮ ಗುರುಗಳ ಪುಟ್ಟಪ್ಪ ಸ್ವಾಮಿ ಪಾದ ಆಶ್ರಯಿಸಿದ್ದೀನಿ. ಆವತ್ತಿಂದಲೂ ಇವತ್ತಿನವರೆಗೂ ನನ್ನ ಉಸಿರಾಟ ಇರೋ ತನಕನೂ ನನ್ನ ಪ್ರಾಣವ ಎಲ್ಲಿ ತನಕ ಉಸಿರಾಟ ಆಡ್ತಾ ಇರ್ತದೋ ಅಲ್ಲಿ ತನಕ ನಾನು ಈ ಒಂದು ಗುರುಸೇವೆನಲ್ಲೇ ನಾನು ಇದು ಮಾಡ್ಕೊಳ್ತೀನಿ. ಅದರಿಂದ ವೇಮಣ್ಣಾರ್ಯರು ಒಂದು ಪದ್ಯ ಹೇಳ್ತಾರೆ, ಅಚಲ ತತ್ವಮನಗ ಅನುಭವಗಮ್ಯಂಬು ಚೂಚಿ ಚಪ್ಪಂಗರಾದು ಸೂಕ್ಷ್ಮಂಬದಿಯು ಮದಿಕಿಂದೋಚುಗಾನಿ ಮರ್ಮವೆನಗಾರಾದು ವಿಶ್ವದಾಭಿರಾಮ ವಿನರವೇಮ. ನೋಡಪ್ಪ, ಅಚಲ ಅಚಲ ಅಂತ ಪ್ರತಿಯೊಬ್ಬರು ಹೇಳ್ತವ್ರೆ. ಅಚಲ ನಿನ್ನ ಹೊರಗಡೆನೂ ಇದೆ. ಸೂಜಿ ಕೆಳಗಡೆ ಇಕ್ಕಿದ್ರೆ ಎಷ್ಟು ಜಾಗ ಇರುತ್ತೋ ಅಷ್ಟು ಇದರಲ್ಲೂ ಪರಮಾತ್ಮನ ತುಂಬಿ ತುಳ್ಕಾಡ್ತವನೆ. ಕಲ್ಲಲ್ಲಿ, ಮುಳ್ಳಲ್ಲಿ, ಪ್ರತಿಯೊಂದು ವಸ್ತುವಿನಲ್ಲಿ ಇದ್ದಾನೆ. ಅಂಥ ಪರಮಾಣುವು ನಮ್ಮಲ್ಲಿ ಇರ್ತಕ್ಕಂಥ ಅಣುವಿನಲ್ಲಿ ಪರಮಾಣು ಸ್ವರೂಪನಾದಂಥ ಪರಮಾತ್ಮನ ನಾವು ಆ ಗುರು ಮುಖಾಂತರವಾಗಿ ಯಾವಾಗ ನಾವು ಪಡ್ಕೊಳ್ತಿರೋ ಆವತ್ತು ನಮಗೆ ಜನ್ಮರಾಹಿತ್ಯ. ನಾವು ಗುರುಪಾದ ಆಶ್ರಯಿಸಿದ್ದಕ್ಕೆ ನಮ್ಮ ಒಂದು ಜನ್ಮ ಸಾರ್ಥಕ ಆಗುತ್ತೆ. ಎಲ್ಲರೂ ಏನು ಮಾಡ್ತಾರೆ ಅಂದರೆ, ಏನೋ ಎಲ್ಲರ ಥರ ನಾವು ಗುರುಪಾದ ಆಶ್ರಯಿಸಿದ್ದೀನಪ್ಪ ಅಂತ ಏನು ಸುಮ್ಮನೆ ಇದ್ದರೆ ಏನು ಪ್ರಯೋಜನ ಆಗಲ್ಲ. ಚೆನ್ನಾಗಿ ಉಸಿರಾಟ ರೇಚಕ ಪೂರಕ ಚೆನ್ನಾಗಿ ಹೊಡಿಬೇಕು. ಬೆಳಗ್ಗೆ ಎದ್ದ ತಕ್ಷಣ ಸಾಯಂಕಾಲ, ಬೆಳಗ್ಗೆ ಒಂದು ಅರ್ಧ ಗಂಟೆ, ಸಾಯಂಕಾಲ ಒಂದು ಅರ್ಧ ಗಂಟೆ ರೇಚಕ ಪೂರಕ ಹೊಡೆದ್ರೆ ಆವಾಗ ಈ ಕಿರಿನಾಲಿಕೆ ಓಪನ್ ಆಗುತ್ತೆ. ಇವಾಗ ಅದೆಲ್ಲ ಮುಚ್ಚೋಗಿದೆ, ಗಾಳಿ ಅದರಲ್ಲಿಗೆ ಹೋಗಬೇಕು ಕಿರಿನಾಲಿಗೆ ಒಳಗಡೆ. ಮತ್ತು ಅದರಲ್ಲೇ ನಮ್ಮ ಬೆನ್ನೆಲುಬಿದೆಯೋ ಏನಿದೆಯೋ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರವರೆಗೆ
ಆ ಒಳಗಡೆನೇ ತಗೋಬೇಕು, ಆ ಒಳಗಡೆನೇ ಬಿಡಬೇಕು. ಈ ಒಂದು ಬೀಜಾಕ್ಷರಗಳು. ಅದರಿಂದ ಇವಾಗ ನಾವು ಹೇಳೋದು ಕೆಲವರಿಗೆ ಅರ್ಥ ಆಗಲ್ಲ. ಯಾರು ಗುರುಪುತ್ರರು ಇರ್ತಾರೋ ಅಂಥವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದರಿಂದ ನಾವು ಇಂಥ ಒಂದು ಪರಮವಸ್ತುವನ್ನು ನಾವು ಕಾಣಬೇಕು. ಎಂಬತ್ತು ಲಕ್ಷ ಜೀವರಾಶಿಗಳಲ್ಲಿ ತುಂಬ ಶ್ರೇಷ್ಠವಾದದ್ದು ಈ ಮಾನವ ಜನ್ಮ. ಈ ಮಾನವ ಜನ್ಮ ಶ್ರೇಷ್ಠವಾದದ್ದು. ಇವಾಗ ನಾವು ಆ ಪರಮಾತ್ಮನ ನಾವು ತಿಳ್ಕೋಬೇಕು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ನಮ್ಮ ಈ ಒಂದು ಭಾರತ ದೇಶದಲ್ಲಿ ಮಹಾತ್ಮರು ಎಷ್ಟೋ ಜನ, ಶ್ರೀರಾಮಚಂದ್ರ ಮೂರ್ತಿ ಆಗ್ಬೋದು, ಕೃಷ್ಣ ಆಗಿರ್ಬೋದು, ಯೋಗಿ ವೇಮಣ್ಣ ಆಗಿರ್ಬೋದು, ಇದು ವಂಶದಿಂದ ಬಂದಿರತಕ್ಕಂಥದ್ದು. ಸೂರ್ಯ ವಂಶಸ್ಥರು ಯಾರಪ್ಪ ಅಂದರೆ ಶ್ರೀರಾಮಚಂದ್ರ ಪ್ರಭು, ಅವರು ಸೂರ್ಯವಂಶಸ್ಥರು. ಅಲ್ಲಿಂದ ಈ ಒಂದು ಅಚಲ ಸಾಂಪ್ರದಾಯಿಕ ಅವರು ಸಹ ಗುರುಗಳನ್ನ ಆಶ್ರಯಿಸಿದ್ದಾರೆ. ಅವ್ರಿಗೂ ಗುರುಗಳಿದ್ದಾರೆ. ಆಮೇಲೆ ಶ್ರೀಕೃಷ್ಣ ಪರಮಾತ್ಮರು ಅವರು ಗುರುಗಳನ್ನ ಆಶ್ರಯಿಸಿದ್ದಾರೆ. ಇವರು ಯಾರಪ್ಪ ಅಂದರೆ ಅವ್ರ ಗುರುಗಳು ಶ್ರೀಕೃಷ್ಣ ಪರಮಾತ್ಮನಿಗೆ ಅವರೂ ಗುರುಗಳನ್ನ ಹೋಗಿ ಆಶ್ರಯಿಸಿದ್ವಿ. ಈ ಒಂದು ಬ್ರಹ್ಮವಿದ್ಯೆನ ಅವರು ಕಲಿತ್ಕೊಂಡು ಇದನ್ನು ಸಾಧನೆ ಮಾಡಿಕೊಂಡು ಸಂಸಾರದಲ್ಲಿ ಇದ್ದುಕೊಂಡು ಇದನ್ನು ಅವರು ಸಾಧನೆ ಮಾಡಿಕೊಂಡು ಆ ಒಂದು ಪರಬ್ರಹ್ಮ ಸ್ವರೂಪದಲ್ಲಿ ಐಕ್ಯಾಗಿದ್ದಾರೆ. ಅಂಥ ಪರಬ್ರಹ್ಮ ಸ್ವರೂಪನೇ ಆತ್ಮ ಅನ್ಬೋದು, ಪರಮಾತ್ಮ ಅನ್ಬೋದು. ಅದಕ್ಕೆ ನಾಮ ರೂಪ ಕ್ರಿಯೆಗಳಿಲ್ಲ. ಹೇಗಪ್ಪ ಅಂದರೆ ಅದಕ್ಕೆ ಒಂದು ಹೆಸರಿಲ್ಲ, ಒಂದು ರೂಪ ಆಗಿಲ್ಲ, ಒಂದು ವಸ್ತು ಥರ ಯಾವುದೂ ಇಲ್ಲ ಪರಮಾತ್ಮನು. ಅಂಥದ್ದೇ ಬಯಲು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಇಷ್ಟೇ ಸೀಕ್ರೆಟ್ ಹೇಳ್ಕೊಡ್ತೀನಿ ನಿಮಗೆಲ್ಲ. ಕೆಳಗಡೆ ಭೂಮಿ ಐತಪ್ಪ, ಚೆನ್ನಾಗಿ ಅಂದಾಜು ಮಾಡಿ. ಮೇಲುಗಡೆ ಆಕಾಶ ಐತೆ, ಇದೆಯಾ ಅಲ್ವಾ? ಈ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಏನು? ದಟ್ ಈಸ್ ಎಂಟಿ ಪ್ಲೇಸ್. ಅಲ್ಲಿ ಯಾವುದೂ ಇಲ್ಲ. ಆ ಒಂದು ಎಂಟಿ ಪ್ಲೇಸಿಂದನೇ ಇದೆಲ್ಲ ನಾಟಕ ನಡೀತಾ ಇರೋದು. ಏನೇನೋ ಮಾಡ್ಕೊತಾ ಇದ್ದೀವಿ, ಕೆಲ್ಸಕ್ಕೆ ಬರ್ದಿರೋದೆಲ್ಲ. ಅವೆಲ್ಲ ನಾನು ಸಂಪಾದನೆ ಮಾಡಿದೆ, ಇದೆಲ್ಲ ನಾನು ಸಂಪಾದನೆ ಮಾಡಿದೆ.
ಒಬ್ಬರನ್ನೊಬ್ಬರು ಹೊಡೆದಾಡ್ಕೊಳ್ಳೋದು, ಬೈಕೊಳ್ಳೋದು, ಮೋಸ ಮಾಡೋದು. ಏನಕ್ಕಪ್ಪ 3 ದಿವಸ ಬಾಳಿಗೆ ಏನಕ್ಕೆ ಇವೆಲ್ಲ ಮಾಡ್ಕೋಬೇಕು? ಮತ್ತು ಆ ಕರ್ಮ ಎಲ್ಲ ಅನುಭವಿಸೋದಕ್ಕೆ ಮತ್ತೆ ಹುಟ್ಟಬೇಕು. ಇಲ್ಲಿ ದರಿದ್ರ ಅನುಭವಿಸಿ, ದುಃಖಗಳೆಲ್ಲ ಅನುಭವಿಸಿ, ಮತ್ತೆ ಸತ್ತ ಮೇಲೆ ಮತ್ತೆ ನರಕ ಜನ್ಮಕ್ಕೆ ಹೋಗಬೇಕು. ಮನುಷ್ಯ ಜನ್ಮ ಮತ್ತೆ ಸಿಕ್ಕಲ್ಲ. ಆದ್ದರಿಂದ ಯಾರಿಗೂ ಮೋಸ ಮಾಡದೆ ನಮ್ಮ ಶಕ್ತಿ ಇದ್ದರೆ ಒಬ್ಬರಿಗೆ ಸಹಾಯ ಮಾಡೋಣ, ಇಲ್ಲ ಪರಮಾತ್ಮ ಧ್ಯಾನ ಮಾಡ್ಕೊಳ್ಳೋಣ. ಇಷ್ಟೇ ಸಾಕು. ನಿನ್ನ ಶಕ್ತಿ ಕೊಟ್ಟಿಲ್ವ ಪರಮಾತ್ಮನು, ನೀನು ಯಾರಿಗೂ ಏನು ಮಾಡೋಕ್ಕಾಗಲ್ಲ ಅಂದರೆ ಆ ದೇವ್ರ ಬಗ್ಗೆ ನೀನು ಆನಂದವಾಗಿ ಯಾವ ಕೆಲಸ ಆದ್ರೂ ಮಾಡ್ಕೊ. ಆ ಪರಮಾತ್ಮನ ಸ್ವರೂಪನ ಹೋಗ್ತಾ ಇರೋ ಉಸಿರಾಟ, ಬರ್ತಾ ಇರೋ ಉಸಿರಾಟನ ನೀನು ಅಬ್ಸರ್ವೇಷನ್ ಮಾಡಿಕೊಂಡು ಗುರುಗಳು ಹೇಳೋ ಅಂಥ ಒಂದು ಮಾರ್ಗ. ಇಲ್ಲಿ ನಾವು ಫೋನಲ್ಲಿ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಪ್ರಾಕ್ಟಿಕಲ್ಲಾಗಿ ನಮ್ಮ ಹತ್ರ ಬಂದರೆ ಅದರ ಒಂದು ವಿಷಯ ನಾವು ಇನ್ನೂ ಸ್ಪಷ್ಟವಾಗಿ ಒಂದೇ ಒಂದು ಸೆಕೆಂಡಲ್ಲಿ ಅವ್ರಿಗೆ ಆ ಒಂದು ಪರಮಾತ್ಮನ ಸ್ವರೂಪ ಏನೈತೆ ಅಂತ ತಿಳಿಸ್ಕೊಡ್ತೀವಿ ನಾವು. ಆದ್ದರಿಂದ ಇದು ಬಹಳ ಅದೃಷ್ಟ ಪಡ್ಕೊಂಡಿರೋವಂಥ ಒಂದು ಜನ್ಮ ಇದು. ಮತ್ತೆ ಸಿಕ್ಕಲ್ಲ ಹೋದ್ಮೇಲೆ. ನೋಡಿ, ನಿನ್ನೆ ಇರ್ತಕ್ಕಂಥ ಒಂದು ಮನುಷ್ಯ ಇವತ್ತು ಬೆಳಗ್ಗೆ ಇಲ್ಲ. ಯಾರು ಇಲ್ಲಿ ಒಂದು ಉದಾಹರಣೆ. ಈ ಥರ ಬದಲಾವಣೆ ಆಗ್ತಾ ಇರ್ತವೆ. ಅವ್ರು ಏನು ಮಾಡ್ತಾಯಿದ್ದಾರೆ, ದುಡ್ಡು ಕಾಸು ದುಡಿಯೋದು ಅದೇ ದೊಡ್ಡದಾಗಿ ಮಾಡ್ಕೊಂಬಿಟ್ಟಿದ್ದಾರೆ. ಅದೇ ಶಾಶ್ವತ ಅಂತ ನಂಬ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಹೋಗುವಾಗ ಬರೀ ಕೈಯಾಗ ಹೋಗ್ಬೇಕಷ್ಟೆ. ಬಂದಿದ್ದು ಬರೀ ಕೈಯನ್ನೇ, ಹೋಗೋದು ಬರೀ ಕೈನೇ. ಇನ್ನೇನು ಹೊತ್ಕೊಂಡು ಹೋಗೋದು ಏನಿಲ್ಲ. ಹೊತ್ಕೊಂಡು ಹೋಗೋದು ಏನಾದ್ರು ಇದ್ದರೆ ಈ ಭೂಮಂಡಲದಲ್ಲಿ ಏನೇನು ವಸ್ತುಗಳಿರ್ತಾ ಇರಲಿಲ್ಲ. ಅದರಿಂದ ನಾವು ಬಂದಿದ್ವಿ. ಬಂದ ಮೇಲೆ ನಾವ್ಯಾರು, ಇಲ್ಲಿ ಏನು ಮಾಡ್ತಾಯಿದ್ವಿ, ಹೋಗೋಕ್ಕೆ ಮುಂಚೆ ನಾವೇನು ಮಾಡ್ಕೋಬೇಕು, ಸತ್ತ ಮೇಲೆ ಮೋಕ್ಷ ನಾವೆಲ್ಲಿ ಪಡ್ಕೊಳ್ಳೋಕ್ಕಾಗಲ್ದೆ. ಸತ್ತ ಮೇಲೆ ಎತ್ತನಯ್ಯ ಮೋಕ್ಷ ಸರ್ವಜ್ಞ ಅಂತ ಸರ್ವಜ್ಞ ಮೂರ್ತಿಯೇ ಹೇಳಿದ್ದಾರೆ. ಲೇ ಅಪ್ಪ, ನೀನು ಸತ್ತೋದ ಮೇಲೆ ನಿನಗೆ ಮೋಕ್ಷ ಎಲ್ಲಪ್ಪ ಬರ್ತದೆ. ನೀನು ಇದ್ದಾಗೇ ಗುರುಗಳ ಮುಖಾಂತರವಾಗಿ ಆ ಒಂದು ಮಂತ್ರೋಪದೇಶ ತಿಳ್ಕೊಂಡು ಅದರಂತೆ ಬೆಳಗ್ಗೆ ಸಾಯಂಕಾಲ ನಿರಂತರವಾಗಿ ಏನಾದರೂ ಕೆಲಸ ಮಾಡ್ಕೊ. ನಿನ್ನ ಪಾಟಿಗೆ ನೀನು ಧ್ಯಾನ ಮಾಡ್ಕೊಂಡು ಹೋಗ್ತಾಯಿರು. ಅಷ್ಟು ಮಾಡಿಕೊಂಡ್ರೆ ಸಾಕು, ನಾವು ಧನ್ಯರು. ಇಲ್ಲಾಂದರೆ ಕಷ್ಟ. ಸೊ ಇದೊಂದು ಸಬ್ಜೆಕ್ಟು. ಓಂಕಾರಂ ಪಂಚಭೂತಾತ್ಮ, ನಕಾರಂ ದಶೇಂದ್ರಿಯ. ಅಂದರೆ ನಕಾರ ಎಂಬ ಬೀಜಾಕ್ಷರದಲ್ಲಿ ದಶೇಂದ್ರಿಯಗಳು ಜನನವಾಗಿದ್ದಾವೆ. ಅವ್ಯಾವಪ್ಪ ಅಂದರೆ ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5. ಜ್ಞಾನೇಂದ್ರಿಯಗಳಂದರೆ ಶ್ರೋತ್ರವು, ತ್ವಗೇಂದ್ರಿಯ, ಚಕ್ಷೇಂದ್ರಿಯ, ಜಿಹ್ವೇಂದ್ರಿಯ, ಘ್ರಾಣೇಂದ್ರಿಯ. ಇವು ಜ್ಞಾನೇಂದ್ರಿಯಗಳು. ಎಲ್ಲ ಒಂದು ವಿಷಯಾದಿಗಳೆಲ್ಲ ತಿಳ್ಕೊತದೆ. ಕರ್ಮೇಂದ್ರಿಯಗಳಂದರೆ ಬಾಯಿ, ಕೈ, ಕಾಲು, ಪಾಯು, ಉಪಸ. ಇದು ಕೆಲಸ ಮಾಡ್ತಕ್ಕಂಥದ್ದು. ಇದು 10 ಇಂದ್ರಿಯಗಳಿಂದ 10 ಇಂದ್ರಿಯಗಳಿಂದ
ಇದು ನಕಾರ ಎಂಬ ಬೀಜಾಕ್ಷರದಿಂದ ಇದು 10 ಇಂದ್ರಿಯಗಳು ಜನಿಸಿದವೆ. ಮಕಾರಂ ಮನಸುಪಚ್ಛಾನಾಂ, ಮಕಾರ ಎಂಬ ಬೀಜಾಕ್ಷರದಿಂದ ಮನಸ್ಸು ಜನನವಾಗಿದ್ದಾಗಿದೆ. ಮನಸ್ಸು ಜನ್ಮವಾಗಿದೆ. ಅಂಥ ಮನಸ್ಸು ಅದಕ್ಕೇನಪ್ಪ ಕೆಲಸ ಅಂದರೆ ಸುಖ ದುಃಖ ಸಂಕಲ್ಪಗಳು ವಿಕಲ್ಪಗಳು ಇದೇ ನಮ್ಮನ್ನು ಹಾಳು ಮಾಡ್ತಾ ಇರೋದು ಮನಸ್ಸೊಂದೇ. ಆ ಮನಸ್ಸನ್ನು ನಾವು ಹತೋಟಿನಲ್ಲಿ ಯಾವಾಗ ನಾವು ತಗೊಂಬರ್ತೀವೋ ಯೋಗ ಮುಖಾಂತರವಾಗಿ ಅದು 1 ದಿವಸಕ್ಕೆ 2 ದಿವಸಕ್ಕೆ ನಮ್ಮ ಹತೋಟಿಗೆ ಬರಲ್ಲ. ನಮ್ಮ ಇಡೀ ಜೀವನವೆಲ್ಲನೂ ನಾವು ಸಾಧನೆ ಮಾಡ್ತಾನೆ ಇರಬೇಕು. ಅದಕ್ಕೆ ಲಿಮಿಟ್ಸ್ ಇಲ್ಲ. ಇಷ್ಟುವರೆಗೇ ಮಾಡಬೇಕು, ಆಮೇಲೆ ಮಾಡಬಾರ್ದು ಅಂತಿಲ್ಲ. ಯಾವಾಗಲೂ ನಾವು ಊಟ ಹೆಂಗೆ ನಾವು ತಿಂತೀವೋ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆ ಥರ ಈ ಒಂದು ಧ್ಯಾನ, ಉಸಿರಾಟ, ಮಂತ್ರ, ದೃಷ್ಟಿ, ಈ ಒಂದು ಧ್ಯಾನ ಯಾವಾಗಲೂ ಮಾಡ್ತಾ ಇರ್ತೀವೋ ಅದಕ್ಕೆ ಗೊತ್ತಾಗುತ್ತೆ. ಮಕಾರಂ ಮನಸುಪಚ್ಛಾನ, ಶಿಕಾರಂ ಬುದ್ಧಿನಾಯಕ. ಅಂದರೆ ಶಿಕಾರ ಎಂಬುವ ಬೀಜಾಕ್ಷರದಲ್ಲಿ ಬುದ್ಧಿ ಜನನವಾಗಿದೆ. ಇದಕ್ಕೇನಪ್ಪ ಅಂದರೆ ಆರೋಡಿ ಎಂದು ಕರೆಯುವರು. ನಿಶ್ಚಯ ಬುದ್ಧಿ. ಯಾವುದೋ ಒಂದು ವಸ್ತುನ ಇದು ಚೆನ್ನಾಗಿದೆಯಾ ಇಲ್ಲ ಅಂತ ಡಿಸೈಡ್ ಮಾಡೋದು ಆ ಬುದ್ಧಿನೇ. ಬೇರೆ ಇನ್ಯಾವುದು ಡಿಸೈಡ್ ಮಾಡೋ ಕೆಪಾಸಿಟಿ ಇಲ್ಲ ಅದಕ್ಕೆ. ಆದ್ದರಿಂದ ವಕಾರಂ ದಶವಾಯು, ವಕಾರ ಎಂಬುವ ಬೀಜಾಕ್ಷರದಲ್ಲಿ 10 ವಾಯುಗಳು ಜನ್ಮವಾಗಿದ್ದಾವೆ. ಸಮಾನವಾಯುವು, ವ್ಯಾನವಾಯುವು, ಉದಾನವಾಯುವು, ಪ್ರಾಣವಾಯುವು, ಅಪಾನವಾಯುವು. ಅದಕ್ಕೆ ಉಪವಾಯುಗಳು 5: ನಾಗವಾಯುವು, ಕೂರ್ಮವಾಯುವು, ಕೃಕರವಾಯು, ದೇವದತ್ತವಾಯು, ಧನಂಜಯ ವಾಯು. ಇವು ಎಲ್ಲ ಸೇರಿ 10 ವಾಯುಗಳು ವಕಾರ ಎಂಬ ಬೀಜಾಕ್ಷರದಲ್ಲಿ ಜನಿಸಿದ್ದಾವೆ. ಯಕಾರಂ ತ್ರಿಗುಣ ಭವೇತ್. ಯಕಾರ ಎಂಬ ಬೀಜಾಕ್ಷರದಲ್ಲಿ 3 ಗುಣಗಳು ಹುಟ್ಟಿದ್ದಾವೆ. ಅದು ಯಾವುದಪ್ಪ ಅಂದರೆ ರಜೋಗುಣ, ತಮೋಗುಣ, ಸತ್ವಗುಣ. ಇದನ್ನೇ ಬ್ರಹ್ಮ, ವಿಷ್ಣು, ಮಹೇಶ್ವರರು. ಬ್ರಹ್ಮ ಅಂದರೆ ಮಾತಾಡೋನವನು, ವಿಷ್ಣು ಅಂದರೆ ಕಿವಿಯಿಂದ ಕೇಳಿಸ್ಕೊಳ್ಳೋವನು, ಈಶ್ವರ ಅಂದರೆ ಕಣ್ಣಿಂದ ನೋಡ್ತಕ್ಕಂಥವನು. ಇನ್ನು ನಾವು ಎಲ್ಲಿ ಹೋಗಿ ಹುಡುಕಿದ್ರೆ ಸಿಗ್ತಾರವರು? ಎಲ್ಲ ನಮ್ಮೊಳಗಡೆನೇ ಇದ್ದಾರೆ ಪಾಪ. ಯಾರಿಗೂ ಗೊತ್ತಾಗಲ್ಲ, ಹೇಳೋರು ಇನ್ನಿಲ್ಲ ಪಾಪ. ಹಿಂಗಾಗ್ಬಿಟ್ಟಿದೆ. ಆಮೇಲೆ ದಮ್ ರಾಮ್. ದಮ್ ಅಂದರೆ ದೊಡ್ಡ ಮೆದುಳು, ಬಲಗಡೆ ಇರ್ತಕ್ಕಂಥದ್ದು ದೊಡ್ಡ ಮೆದುಳು. ದಮ್ ಅಂತ ಬೀಜಾಕ್ಷರ. ಹೊರಗಡೆ ವಿಷಾದಿಗಳೆಲ್ಲ ತಿಳ್ಕೊತವೆ. ರಾಮ ಏನೋ ಬೀಜಾಕ್ಷರ ಚಿಕ್ಕ ಮೆದುಳು, ಎಡಭಾಗದಲ್ಲಿ ತಲೆಯೊಳಗೆ ಎಡಭಾಗದಲ್ಲಿ ಇರ್ತಕ್ಕಂಥದ್ದು ರಾಮ ಅಂತ ಬೀಜಾಕ್ಷರ. ನಮಗೆ ಬೇಡವಾದಂಥ ವಿಷಯಗಳೆಲ್ಲ ರಿಜೆಕ್ಟ್ ಮಾಡುತ್ತೆ, ಹೊರಗೆ ಆಗುತ್ತೆ. ಇದೆಲ್ಲ ಸೇರಿ ಓಂ ನಮಃ ಶಿವಾಯ ದಮ್ ರಮ್ ಅಷ್ಟಾಕ್ಷರಿ ಮಹಾಮಂತ್ರ. ಇದನ್ನು ಯಾರು ಬೇಕಾದ್ರೂ ಧ್ಯಾನ ಮಾಡ್ಕೋಬೋದು.
ಇದಕ್ಕೆ ಸ್ಥಾನಗಳೆಲ್ಲ ಐತೆ. ಓಂ ಬೀಜಾಕ್ಷರ ಮೂಲಾಧಾರದಲ್ಲಿ ಇರುತ್ತೆ. ನಾ ಏನೋ ಎಂಬ ಬೀಜಾಕ್ಷರ ಸ್ವಾಧಿಷ್ಠಾನ ಚಕ್ರದಲ್ಲಿ ಇರುತ್ತೆ. ಮಾನವ ಬೀಜಾಕ್ಷರ ಮಣಿಪುರದಲ್ಲಿ ಇರುತ್ತೆ. ಶಿ ಅನ್ನೋ ಬೀಜಾಕ್ಷರ ಹೃದಯ ಸ್ಥಾನದಲ್ಲಿ ಇರುತ್ತೆ. ವಾನೋ ಬೀಜಾಕ್ಷರ ಕಂಠದ ಕಟಸ್ಥಾನದಲ್ಲಿ ಇರುತ್ತೆ. ಯಾನೋ ಬೀಜಾಕ್ಷರ ಭ್ರೂಮಧ್ಯದಲ್ಲಿರುತ್ತೆ. ದಮ್ ತಲೆ ಒಳಗೆ ದೊಡ್ಡ ಮೆದುಳು. ರಾಮ್ ಒಟ್ಟಾರೆ ಈ ಅಷ್ಟಾಕ್ಷರಿ ಮಹಾಮಂತ್ರ. ಅದರಿಂದನೇ ಇದು ತಂದೆ ತಾಯಿಗಳ ಒಂದು ಆಸ್ತಿ. ಇದೇ ಆಸ್ತಿ. ನಾವು ಎಲ್ಲರೂ ಹೋದರೆ, ಅಪ್ಪ ಈ ಜನಪ್ಪ ನಿನಗೆ ಮಕ್ಕಳ ಹತ್ರ ಕೇಳ್ತಿತ್ತು, ನೀನು ಎಷ್ಟು ಸಂಪಾದನೆ ಮಾಡ್ತೀಯ, ಎಲ್ಲಿ ಎಷ್ಟು ಮಡಗಿದೆಯಾ ಅಂತ ಯಾರೂ ಕೇಳಲ್ಲ. ಇದು ಆಸ್ತಿ. ಅವರು ಮಾಡಿರೋಂಥ ಒಂದು ಪುಣ್ಯಕ್ಕೆ ಈ ಒಂದು ಶರೀರ ನಮಗೆ ಬಂದೈತೆ. ನಾವು ಪುಣ್ಯ ಮಾಡಿಕೊಂಡಿದ್ದಕ್ಕೆ ಅಂಥ ತಂದೆ ತಾಯಿಗಳ ಒಂದು ಗರ್ಭದಿಂದ ನಾವು ಈ ಒಂದು ಭೂಲೋಕಕ್ಕೆ ಬಂದಿದ್ದೀವಿ. ಬಂದ ಮೇಲೆ ಎಲ್ಲರಿಗೂ ನಮ್ಮ ಕೈನಲ್ಲಾಗಿದ್ದು ಎಲ್ಲರಿಗೂ ಪ್ರವಚನ ಮಾಡಿ ಈ ಒಂದು ಮಾರ್ಗದರ್ಶನ ಕೊಟ್ಕೊಂಡು ಮುಂದೆ ಹೊರತಾಯಿತು. ಆದ್ದರಿಂದ ಯಾರನ್ನಾಗಲಿ ಕಾಲವನ್ನು ವೃಥಾ ಮಾಡಬೇಡ್ರಿ. ದುಡ್ಡು ಎಷ್ಟು ಲಕ್ಷ ಆಗಲಿ, ಎಷ್ಟು ಕೋಟಿ ಆಗಲಿ, ಯಾರು ಬೇಕಾದ ಸಂಪಾದನೆ ಮಾಡಿಬಿಡ್ತಾರೆ. ಇವಾಗ 1 ಸೆಕೆಂಡು ಇಲ್ಲ 2 ಸೆಕೆಂಡು ಕಳೆದೋದಂಥ 1 ಸೆಕೆಂಡು ಸಂಪಾದನೆ ಮಾಡಿಬಿಡಲಿ ನೋಡೋಣ. ನನ್ನ ಕೈನಲ್ಲಾಗಲ್ಲ, ಇನ್ನೊಬ್ಬರ ಕೈನಲ್ಲಾಗಲ್ಲ. ಅದನ್ನು ನಾವು ವ್ಯರ್ಥ ಮಾಡದೆ ನಮ್ಮಕ್ಕೋಸ್ಕರ ನಾವು ಸಾಧನೆ ಮಾಡಬೇಕು. ಅದಕ್ಕೆ ಎಲ್ಲರೊಳಗೆ ಓಡಾಡಿಕೋ, ನಿನ್ನೊಳಗೆ ನುಡುಕಾಡಿಕೋ, ಕಾಯದೊಳಗಿನ ಕೀಳು ತಿಳ್ಕೋ, ಸಾಯದಂತೆ ಮಾಡಿಕೋ. ಎಲ್ಲರೊಳಗೆ ಓಡಾಡ್ಕೋ, ನಿನ್ನೊಳಗೆ ಹುಡುಕಾಡ್ಕೋ, ಕಾಯದೊಳಗಿನ ಕೀಳು ತಿಳ್ಕೋ. ನೀನು ಮತ್ತೆ ಸಾಯ್ತಾ ಹುಟ್ಟೋದು, ಅದನ್ನು ಇಲ್ಲಿಗೆ ಕಡ ಮಾಡ್ಕೋಪ್ಪ ಅಂತ ಮಹಾತ್ಮರೆಲ್ಲ ಹೇಳೋರೆ. ಇದಕ್ಕಿಂತ ಹೆಚ್ಚಾಗಿ ಹೇಳೋದಕ್ಕೆ ಏನಿಲ್ಲ ಇಲ್ಲಿ. ಸುಮ್ಮನೆ ಅದು ಇದು ಡೂಬ್ ಬಿಡ್ಬೋದು, ಅಂದರೆ ಅದು ಪ್ರಯೋಜನ ಬರಲ್ಲ. ಅದರಿಂದ ಈ ಒಂದು ಮಾರ್ಗಕ್ಕೆ ಪ್ರತಿಯೊಬ್ಬರು ಬರಬೇಕಂತ ನನಗೆ ಒಂದು ಆಸೆ. ಈ ಒಂದು ಯೂಟ್ಯೂಬ್ ಚಾನಲಿಂದ ನಾನು ಎಂಟರ್ ವರ್ಲ್ಡ್ ವೈಡ್ ವರ್ಲ್ಡ್ ನೋಡ್ತಾ ಇರ್ತದೆ. ನಾವು ಒಂದು ಈ ಸ್ಪೀಚು ಪ್ರವಚನ ಎಲ್ಲರೂ ನಿಮ್ಮ ಬಂಧು ಬಳಗ ಸ್ನೇಹಿತರಿಗೂ ಈ ಒಂದು ಮಾರ್ಗನೇ ತಿಳಿಸಿ ಬಿಡುವುದಾಗಿ ನೋಡ್ರಿ. ನನ್ನ ಅಕೌಂಟ್ ನೇಮ್ ಬಂದು ಬಿ ವೀರರಾಘವಲು ಯೂಟ್ಯೂಬ್ ಚಾನಲ್. ಅದು ಗೂಗಲಲ್ಲಿ ಹೊಡೆದ್ರೆ ಬಂದ್ಬಿಡುತ್ತೆ, ನೋಡ್ತಾ ಇರ್ಬೋದು. ಸುಮಾರು 216, ಇದು 217ನೇ ಇದು ವಿಡಿಯೋ ಮಾಡಿರೋದು. 314 ಜನ ಸಬ್ಸ್ಕ್ರೈಬರ್ ಇದ್ದಾರೆ, ಫಾಲೋವರ್ಸ್. 64,000 ಜನ ನೋಡಿದ್ದಾರೆ ಈ ಒಂದು ಪ್ರೋಗ್ರಾಮ್. ಸಾಕು, ನನಗೆ ಬಾಟಿ ಸಂತೋಷ ಆಗಿದೆ. ಅದರಿಂದ ಈ ಒಂದು ಮಾರ್ಗ ಎಲ್ಲರೂ ತಿಳ್ಕೊಳ್ಳಿ. ಆ ವೀರಬ್ರಹ್ಮೇಂದ್ರ ಸ್ವಾಮಿ ನನ್ನ ಗುರುಗಳಾದ ಸದ್ಗುರು ಪುಟ್ಟಪ್ಪ ಸ್ವಾಮಿ ನಿಮಗೆಲ್ಲರಿಗೂ ಆಯುಷು ಐಶ್ವರ್ಯ ಅಷ್ಟೈಶ್ವರ್ಯ ಕೊಟ್ಟು, ಧನ ಕನಕ ವಾಹನ ಎಲ್ಲ ಕೊಟ್ಟು, ಈ ಒಂದು ಬ್ರಹ್ಮಜ್ಞಾನನೂ ನಿಮಗೆ ಲಭಿಸಲಿ ಅಂತ ನಾನು ಎಲ್ಲರಿಗೂ ಬೇಡಿಕೊಳ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.